ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಹೌದು, ಗೃಹಲಕ್ಷ್ಮಿ ಮರುಪರಿಶೀಲನೆ ಯಾವಾಗ ಮಾಡ್ಬೋದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಫೈನಲ್ ಆಗಿ ಮರುಪರಿಶೀಲನೆಗೆ ಒಂದು ಮಾರ್ಗಸೂಚಿನ ಬಿಡುಗಡೆ ಮಾಡಿದರೆ, ಏನದು ಮಾರ್ಗಸೂಚಿ, ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ನಾವೇ ಹೋಗಿ ಮಾಡಿಸ್ಬೇಕಾ ಅಥವಾ ಅಧಿಕಾರಿಗಳೇ ಮನೆಗೆ ಬರ್ತಾರಾ, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಿದೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆ 31 ಹಾಗೆ 32ನೇ ಕಂತಿನ ಹಣದ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಹೊಸ ಯೋಜನೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಮಾರ್ಗಸೂಚಿನ ಬಿಡುಗಡೆ ಮಾಡಿದ್ದಾರೆ. SIR ಮುಗಿದ ತಕ್ಷಣ ಮರುಪರಿಶೀಲನೆಗೆ ಚಾಲನೆಯನ್ನು ಕೊಡ್ತಿದ್ದಾರಂತೆ. ಬಟ್ ಡೇಟು ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. SIR ಮುಗಿದ ಕೂಡಲೇ ಈ ಗೃಹಲಕ್ಷ್ಮಿ ಮರುಪರಿಶೀಲನೆ ಶುರುವಾಗಬೇಕು ಅಂದ್ಬಿಟ್ಟು ಅಪ್ಡೇಟ್ ಬಂದಿರೋವಂಥದ್ದು. ಈ ಗೃಹಲಕ್ಷ್ಮಿ ಮರುಪರಿಶೀಲನೆ ಅರ್ಜಿ ಸಲ್ಲಿಕೆ ಏನಿದೆ, ಇದನ್ನು ಕಂಪ್ಲೀಟಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ವಹಿಸಿದ್ದಾರೆ. ಕಂಪ್ಲೀಟಾಗಿ ಅರ್ಜಿ ಸಲ್ಲಿಕೆ ಆಗಿರ್ಬೋದು, ಪರಿಶೀಲನೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವರೇ ನೋಡ್ಕೋಬೇಕು. ಹಾಗೆ ಜಿಲ್ಲೆ ಹಾಗೆ ತಾಲೂಕು ಮಟ್ಟದ ಸಮಿತಿ ರಚನೆಗೂ ಕೂಡ ಮಾಹಿತಿ ಬಂದಿರೋವಂಥದ್ದು. ಸೊ ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಜಿಲ್ಲೆ ಹಾಗೆ ತಾಲೂಕು ಮಟ್ಟದ ಸಮಿತಿ ರಚನೆ ಆಗ್ತಾ ಇದೆ. ಇನ್ನು SIR ಮುಗಿದ ಕೂಡಲೇ ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆ ಶುರುವಾಗುತ್ತೆ. ಎಲ್ಲೋಗಿ ಮಾಡಬೇಕು, ಈ ಗೃಹ ಜ್ಯೋತಿ ಯೋಜನೆ ಪರಿಶೀಲನೆ ಹೇಗೆ ಮಾಡ್ತಿದ್ದಾರೆ, ಅಧಿಕಾರಿಗಳೇ ಬಂದು ಪರಿಶೀಲನೆ ಮಾಡ್ತಾರೆ ಏನು ಅಂತ ನೀವು ಕೇಳೋದಾದರೆ, ಇಲ್ಲ. ಈ ಒಂದು ಮರುಪರಿಶೀಲನೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಮರು ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾವೆಲ್ಲ ಮೂಲಕ ಈ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಮರುಪರಿಶೀಲನೆ ಅಂತಂದರೆ, ಒಂದು ಬಯೋಮೆಟ್ರಿಕ್ ಮೂಲಕ ಫಲಾನುಭವಿಗಳ ಪರಿಶೀಲನೆ ಮಾಡ್ತಿದ್ದಾರೆ. ಹಾಗೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕೂಡ ಪರಿಶೀಲನೆ ನಡೀತಿದೆ. ಹಾಗೆ ಫಲಾನುಭವಿಗಳು ವೋಟರ್ ID ನ ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಬೇಕು. ಹಾಗೆ ಫೋಟೋ ಹಾಗೆ ವೋಟರ್ ID ನ ಕಂಪಲ್ಸರಿಯಾಗಿ ಮರು ಅರ್ಜಿ ಸಲ್ಲಿಕೆ ಟೈಮಲ್ಲಿ ಕೊಡಬೇಕಾಗತ್ತೆ. ಫಸ್ಟ್ ಟೈಮ್ ಅಂದರೆ ಈ ಗ್ಯಾರಂಟಿ ಯೋಜನೆಗಳು ಶುರುವಾದಾಗ ಫಸ್ಟ್ ಟೈಮ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ನ ಕೇಳ್ತಾ ಇದ್ರು. ಬಟ್ ಈ ಸತಿ ಇವಾಗ DK ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಾಗಿಂದ ಪ್ರತಿಯೊಂದಕ್ಕೂ ಕೂಡ ವೋಟರ್ ID ನ ಲಿಂಕ್ ಮಾಡ್ತಾ ಇದ್ದಾರೆ. ಇವಾಗ ಏನು ಮರು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ಅಷ್ಟೇ ಕಂಪಲ್ಸರಿಯಾಗಿ ವೋಟರ್ ID ಹಾಗೆ ಫೋಟೋನ ಕೊಡಬೇಕು. ಸೊ ಅದ್ರ ಮೂಲಕ ಫಲಾನುಭವಿಗಳು ಅರ್ಹತೆ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅರ್ಹತೆ ಇದ್ದರೆ ಇವಾಗ ಏನು 2,000 ರೂಪಾಯಿ ಹಣ ಬಿಡುಗಡೆ ಆದಾಗೆಲ್ಲ ಬರ್ತಿದೆ ಅದೇ ಥರ ಬರುತ್ತೆ. ಇಲ್ಲ ಅಂತಂದರೆ ನೀವು ಯೋಜನೆಗಳಿಂದ ಅನರ್ಹರು ಅಂದ್ಬಿಟ್ಟು ಈ ಯೋಜನೆಯಿಂದ ಡಿಲೀಟ್ ಆಗ್ತೀರಾ. ಸೊ ಹಾಗಾಗಿ ಡೇಟ್ ಅಥವಾ ಟೈಮ್ ಅನೌನ್ಸ್ ಆಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇಷ್ಟೇ ಇರೋದು. ಬಯೋಮೆಟ್ರಿಕ್ ಕೊಡಬೇಕು. ಹಾಗೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಅವರು ಕೂಡ ಚೆಕ್ ಮಾಡ್ತಾರೆ ಫಲಾನುಭವಿಗಳು ಅರ್ಹರ ಇಲ್ಲ ಅಂದ್ಬಿಟ್ಟು. ಹಾಗೆ ನೀವು ಅರ್ಜಿ ಸಲ್ಲಿಕೆಗೆ ಹೋಗ್ತಿರಲ್ಲ ಆ ಟೈಮಲ್ಲಿ ನೀವು ಫೋಟೋ ಹಾಗೆ ವೋಟರ್ ID ನ ಕಂಪಲ್ಸರಿಯಾಗಿ ತೊಗೊಂಡೋದ್ರೆ ಆಯಿತು. ನಿಮ್ಗೆ ನೆಕ್ಸ್ಟ್ ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ಮುಂದಿನ ಕಂತಿನ ಹಣ ಎಲ್ಲ ಜಮೆ ಆಗೋಂಥದ್ದು. ಇದು ಮರುಪರಿಶೀಲನೆ ಬಗ್ಗೆ ಆಯಿತು. ಇನ್ನು ಡೇಟ್ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದಾಗ ಖಂಡಿತ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು 31 ಹಾಗೆ 32ನೇ ಕಂತಿನ ಹಣದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಆಲ್ರೆಡಿ 31, 32ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. 32ನೇ ಕಂತಿನ ಹಣ ಈಗ ಒಂದು 3-4 ದಿವಸದಿಂದ ಜಮೆ ಆಗ್ತಿರೋ ಅಂಥದ್ದು. ಅಕಸ್ಮಾತ್ 31, 32 ಪೆಂಡಿಂಗ್ ಇತ್ತು ಅಂತಂದರೆ ನಿಮಗೆ 2 ಕಂತಿನ ಹಣ ಒಂದೇ ದಿನ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲ ನಿಮಗೆ 30ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂದರೂ ಕೂಡ ಅದನ್ನು ಕೂಡ ಹಾಕಿದ್ದಾರೆ. ಸಾಕಷ್ಟು ಜನಕ್ಕೆ 6,000 ರೂಪಾಯಿ ಬಂದಿದೆ, 4,000 ರೂಪಾಯಿ ಬಂದಿದೆ, 2,000 ರೂಪಾಯಿ ಬಂದಿದೆ. ಸೊ ನಿಮ್ದು ಎಷ್ಟು ಕಂತಿನ ಹಣ ಬಾಕಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಹಣ ಬರೋವಂಥದ್ದು. ನಿಮಗೆ 30ನೇ ಕಂತಿನ ಹಣದಿಂದನೂ ಪೆಂಡಿಂಗ್ ಇತ್ತು ಅಂತಂದರೆ 30 ಹಾಗೆ 31ನೇ ಕಂತಿನ ಹಣ ಒಂದೇ ದಿವಸ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಜಮೆ ಆಗುತ್ತೆ. ಆಮೇಲೆ ಇನ್ನೊಂದು 2-3 ದಿನ ಬಿಟ್ಟು 32ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಸೊ ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಹಣ ಜಮೆ ಆಗ್ತಿರೋದಂತೂ 100% ನಿಜ. ಕೆಲವೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಅಷ್ಟೇ.
ಈಗ SIR ಮುಗಿದ ಕೂಡಲೇ ಮರು ಅರ್ಜಿ ಸಲ್ಲಿಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಆಲ್ರೆಡಿ 8ನೇ ತಾರೀಕು, ಯಾವಾಗಿಂದ ಮಾಡ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ ಮಾಡಿದ್ರೆ ಜಾಸ್ತಿ ದಿನ ಟೈಮ್ ಕೊಡೋದಿಲ್ಲ. ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಒಂದು ತಿಂಗಳು ಕೂಡ ನಿಮಗೆ ಟೈಮ್ ಕೊಡ್ಬೋದು. ಸೊ ಡಾಕ್ಯುಮೆಂಟ್ ಅಂದರೆ ಏನೂ ಇಲ್ಲ, ಡಾಕ್ಯುಮೆಂಟು ನಿಮ್ಮ ವೋಟರ್ ID ಕೊಡಬೇಕು, ಫೋಟೋ ಕೊಡಬೇಕಷ್ಟೇ. ಅವ್ರು ಯಾವಾಗ ಡೇಟ್ ಅನೌನ್ಸ್ ಮಾಡ್ತಾರೋ ಆವಾಗ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಬಯೋಮೆಟ್ರಿಕ್ ಕೊಟ್ಟು ಹಾಗೆ ಅರ್ಜಿ ಸಲ್ಲಿಸಿ ಬಂದರೆ ಆಯಿತು. ನೀವು ಅರ್ಹರಿದ್ದೀರಾ ಅಂತಂದರೆ ನಿಮಗೆ ನೆಕ್ಸ್ಟು ಕಂಟಿನ್ಯೂಸ್ ಹಣ ಬರ್ತಾ ಹೋಗುತ್ತೆ. ಈಗ 32ನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿರೋದ್ರಿಂದ ಇನ್ನು 33ನೇ ಕಂತಿನ ಹಣ ಸದ್ಯಕ್ಕೆ ಬರೋ ಚಾನ್ಸ್ ಇಲ್ಲ. ಯಾಕೆಂದರೆ ಮರು ಅರ್ಜಿ ಸಲ್ಲಿಕೆ ಶುರುವಾಯಿತು ಅಂತಂದರೆ ನಿಮಗೆ ಅದು ಅರ್ಜಿ ಎಲ್ಲ ಸಲ್ಲಿಕೆ ಆಗಿ ಪರಿಶೀಲನೆ ಆದಮೇಲೆ ನೆಕ್ಸ್ಟ್ ಕಂತಿನ ಹಣ ಬಿಡುಗಡೆ ಆಗೋಂಥದ್ದು. ಸೊ ಹಾಗಾಗಿ 32ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು 33ನೇ ಕಂತಿನ ಹಣ ಮರುಪರಿಶೀಲನೆ ಆದಮೇಲೆ ಕೊಡ್ತಾರೆ ಅನಿಸುತ್ತೆ. ಐ ಹೋಪ್ ಬೇಗನೆ ಮುಗಿಸ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಅಧಿಕಾರಕ್ಕೆ ಬಂದ ತಕ್ಷಣ ಇದೇ ಹೇಳಿದ್ದು, ಮರುಪರಿಶೀಲನೆ ಅದು ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ, ಹಾಗೆ ತುಂಬ ದಿನ ಟೈಮ್ ತೊಗೊಳ್ಳಲ್ಲ, ಅತಿ ಬೇಗನೆ ಪ್ರೊಸೀಜರ್ ಮರುಪರಿಶೀಲನೆ ಅರ್ಜಿ ಸಲ್ಲಿಸ್ಕೊಂಡ್ರೆ ಆಮೇಲೆ ವೆರಿಫೈ ಮಾಡೋಕ್ಕೂ ಕೂಡ ಸ್ವಲ್ಪ ದಿನ ಟೈಮ್ ತೊಗೊಳ್ತಾರೆ ಅಧಿಕಾರಿಗಳು. ಸೊ ಹಾಗಾಗಿ ತುಂಬ ದಿನ ಟೈಮ್ ತೊಗೊಳ್ಳಲ್ಲ, ಶೀಘ್ರ ಬೇಗನೆ ನಾವು ಅರ್ಜಿ ಸಲ್ಲಿಕೆ ಮರುಪರಿಶೀಲನೆ ಮುಗಿಸ್ತೀವಿ ಅಂತ ಹೇಳಿದರು. ಬಟ್ ಗೃಹಜ್ಯೋತಿಗೂ ಕೂಡ ಹಂಗೆ ಹೇಳಿದರು. ಬಟ್ ಈಗ ಹೊರಗಡೆ ಪರಿಶೀಲನೆಗೆ ಅಂತ ಹೋದಾಗ ಕೆಲವು ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ, ಸೊ ಟೈಮ್ ತೊಗೊಳ್ಳೋದ್ರಿಂದ. ಬಟ್ ಇದು ಗೃಹಜ್ಯೋತಿ ಯೋಜನೆ ಅಂದರೆ ಅಧಿಕಾರಿಗಳೇ ಮನೆಗೆ ಬರೋಂಥದ್ದು. ಬಟ್ ಇದು ಗೃಹಲಕ್ಷ್ಮಿ ಯೋಜನೆಯದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಫಲಾನುಭವಿಗಳೇ ಬೆಂಗಳೂರು 1, ಕರ್ನಾಟಕ 1ಗೆಲ್ಲ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿರೋದ್ರಿಂದ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ನ ತೊಗೊಂಡೋಗಿರ್ತಾರೆ. ಸೊ ಈಸಿ ಆಗುತ್ತೆ ಪ್ರೊಸೀಜರ್ ಅಂತ ಅನಿಸುತ್ತೆ ಗೃಹಜ್ಯೋತಿ ಯೋಜನೆಗೆ ಹೋಲಿಸ್ಕೊಂಡ್ರೆ. ಸೊ ಈ ಥರ ಮಾಡಿದ್ದೆ ಒಳ್ಳೆಯದು. ಇಲ್ಲ ಅಧಿಕಾರಿಗಳೇ ಬರಬೇಕು ಅಂದರೆ ಕೆಲವೊಂದು ಕಡೆ ಬರ್ತಾರೆ, ಕೆಲವೊಂದು ಕಡೆ ಬರೋದಿಲ್ಲ. ಸೊ ನಾವು ಹೊರಗಡೆ ಹೋಗಿ ಹಾಕೋಕ್ಕೂ ಕೂಡ ಆಗಲ್ಲ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಾವೇ ಅಂದರೆ ಫಲಾನುಭವಿಗಳೇ ಹೋಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಆ ಪ್ರೊಸೀಜರ್ನ ಮಾಡಿದ್ದು ಒಳ್ಳೆಯದಾಯಿತು. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನು ಅತಿ ಶೀಘ್ರದಲ್ಲೇ ಡೇಟು ಕೂಡ ಅನೌನ್ಸ್ ಮಾಡ್ತಾರೆ, ಖಂಡಿತವಾಗ್ಲೂ ನಾನು ಅವಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಮರುಪರಿಶೀಲನೆ ಅತಿ ಶೀಘ್ರದಲ್ಲೇ ಆಗ್ತಾಯಿದೆ. ಹಾಗೆ 31, 32ನೇ ಕಂತಿನ ಹಣ ಜಮೆ ಆಯಿತಾ ಅಂತ ಕಮೆಂಟ್ ಮಾಡಿ. ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ, ಜಮೆ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ನಿಮ್ಮದು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ SIR ಅರ್ಜಿ ಅಂದರೆ ಎನ್ಯುಮರೇಷನ್ ಫಾರ್ಮ್ನ ಕೊಡೋಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಮುಗೀತು, 8ನೇ ತಾರೀಕು. ನೀವೆಲ್ಲರೂ ಕೊಟ್ಟಾಯ್ತಾ? ಕೆಲವರು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀರಾ, ಕೆಲವರು BLOಗಳಿಗೆ ಕೊಟ್ಟಿರ್ತೀರಾ. ಸೊ ಇನ್ನೂ ಏನಾರ ಪೆಂಡಿಂಗ್ ಇತ್ತು, ನೀವು ಇನ್ನೂ ಕೊಟ್ಟಿಲ್ಲ ಅಂತಂದರೆ ಇವತ್ತೇ ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ BLOಗಳಿಗೆ ನಿಮ್ಮ ಫಾರ್ಮ್ನ ಕೊಟ್ಬಿಡಿ. ಹಾಗೆ ಆನ್ಲೈನಲ್ಲೂ ಕೂಡ ಅಪ್ಡೇಟ್ ಮಾಡೋಕ್ಕೆ ಹೇಳಿ. ನೀವು ಫಾರ್ಮ್ ಕೊಟ್ಟ ಮೇಲೆ ಅವರು ಹಂಗೆ ಇಟ್ಕೊಂಡ್ರೆ ಅದು ಯೂಸ್ ಇಲ್ಲ. ಚುನಾವಣಾ ಆಯೋಗಕ್ಕೆ ನಿಮ್ಮ ಫಾರ್ಮ್ ತಲುಪಬೇಕು ಅಂತಂದರೆ BLOಗಳು ನಿಮ್ಮ ಫಾರ್ಮ್ನ ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಮಾಡಿದಾರ ಏನು ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇನ್ನೂ ಫಾರ್ಮ್ನ ಕೊಟ್ಟಿಲ್ಲ ಆದಷ್ಟು ಬೇಗ ಹೋಗಿ ಕೊಡಿ. ಐ ಹೋಪ್ ನಿಮಗೆ ನನ್ನ ವೀಡಿಯೋಸಿಂದ ಮಾಹಿತಿ ಸಿಕ್ಕಿದೆ ಅಂತ ಅನಿಸುತ್ತೆ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಎಷ್ಟು ಕಂತಿನ ಬಂದಿದ್ರೂ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ನೋಡ್ತಿರೋರೆಲ್ಲರೂ ಕೂಡ ವೀಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಷ್ಟೊತ್ತವರೆಗೂ ವೀಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.